ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಯುವತಿಯ ಫೋಟೋವೊಂದನ್ನು ಗಮನಿಸ್ತಾ ಇದ್ದೀರಿ. ತುಂಬ ಸುಂದರವಾಗಿ ಇದ್ದಾಳೆ. ಎಷ್ಟು ಸುಂದರವಾಗಿದ್ದರೆ ಏನಂತೆ, ಬದುಕು ನರಕವಾಗಿ ಹೋಗಿಬಿಟ್ಟಿದೆ. ಪ್ರೀತಿಸಿ ಮದುವೆನೋ ಹಾಗೆ ಬಿಡ್ತಾಳೆ. ಇನ್ನೂ ಕೂಡ ಬಾಳಿ ಬದುಕಬೇಕಾದಂಥ ಹೆಣ್ಣು ಮಗಳು. ಕೇವಲ 24 ವರ್ಷ ಈಕೆಗೆ. ಬಹುತೇಕ ಕನಸುಗಳನ್ನು ಹೊತ್ಕೊಂಡು ಗಂಡನನ್ನೇ ನಂಬಿ ಒಂದು ಗಂಡನ ಮನೆಗೆ ಬಂದು ಬಿಟ್ಟಿರ್ತಾಳೆ. ರಕ್ಷಣೆಯನ್ನು ನೀಡಬೇಕಾದಂಥ ಗಂಡ ಆಗಿರ್ಬೋದು ಅಥವಾ ಗಂಡನ ಕುಟುಂಬದವರಾಗಿರ್ಬೋದು, ಅವರೇ ಭಕ್ಷಿಕರಾದಂಥ ಸಂದರ್ಭದಲ್ಲಿ ಆ ಹೆಣ್ಣಾದರೂ ಏನು ಮಾಡೋದಕ್ಕೆ ಸಾಧ್ಯ. ಮನನೊಂದು ಯುವತಿ ಸಾವನ್ನಪ್ಪಿ ಬಿಟ್ಟಿದ್ದಾಳೆ. ಈ ಸಾವಿಗೆ ಸಂಬಂಧಪಟ್ಟ ಹಾಗೆ ಒಂದು ಡೆತ್ ನೋಟನ್ನು ಬರೆದು ಇಟ್ಟು ಬಿಟ್ಟಿದ್ದಾಳೆ. ಸ್ಪಷ್ಟವಾಗಿ ಆ ಒಂದು ಡೆತ್ ನೋಟಲ್ಲಿ ಏನಿದೆ, ಈ ದುರಂತ ನಡೆಯೋದಕ್ಕೆ ಮುಖ್ಯವಾದಂಥ ಕಾರಣ ಏನು, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ಅದರಲ್ಲೂ ಕೂಡ ಮದುವೆ ಆಗಬೇಕಾದಂಥ ಹೆಣ್ಣು ಮಕ್ಕಳು, ಪ್ರೀತಿಸಿ ಮದುವೆ ಆದಂಥವರು ಅಥವಾ ಪ್ರೀತಿಸಿ ಮದುವೆ ಆಗ್ತಾ ಇರುವಂಥವರು, ಈ ಅರೇಂಜ್ ಮ್ಯಾರೇಜ್ ಆಗಿರ್ಬೋದು ಅಥವಾ ಪ್ರೀತಿಸಿ ಮದುವೆ ಆಗುವಂಥವ್ರಾಗಿರ್ಬೋದು, ಯಾರೇ ಮದುವೆ ಆಗುವಂಥವ್ರು ಎಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥದ್ದು. ಯಾಕೆ ಅಂತಂದರೆ, ಈ ಒಂದು ದುರಂತ ಏನಾಗೋಗ್ಬಿಟ್ಟಿದೆಯಲ್ಲ, ಪ್ರೀತಿಸಿ ಮದುವೆ ಆಗಿರ್ತಾಳೆ. ಆದರೆ ಪ್ರೀತಿಸಿ ಮದುವೆ ಆದರೂ ಕೂಡ ಆತ ಗಂಡನ ಮನೆಯವರು ಟಾರ್ಚರನ್ನು ಕೊಡೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ. ನೀನು ಹಣವನ್ನು ತೆಗೆದುಕೊಂಡು ಬಂದಿಲ್ಲ, ಬದಲಿಗೆ ಒಂದಿಷ್ಟು ನನ್ನ ಮಗನನ್ನು ನೋಡ್ಕೊಳ್ಳೋದಕ್ಕೆ ಹಣ ಬೇಕಿತ್ತು, ನಿನ್ನ ತವರ ಮನೆಯವರು ಹಣ ಕೊಟ್ಟಿಲ್ಲ, ನೀನು ವರದಕ್ಷಿಣೆ ಇಲ್ಲದೆ ಬಂದುಬಿಟ್ಟಿದೆಯಾ, ನೀನೊಂದು ಏಕಾಂಗಿ ಪಿಶಾಚಿ ಅನ್ನುವ ನಿಟ್ಟಿನಲ್ಲಿ ಒಂದು ಟಾರ್ಚರನ್ನು ಕೊಡ್ತಾರೆ ಅಂತಂದರೆ ಅವ್ರು ಎಂಥ ರಾಕ್ಷಸರು ಇರ್ಬೋದು ಅನ್ನುವಂಥ ಪ್ರಶ್ನೆ ಉಟ್ಕೊಂಡು ಬಿಡುತ್ತೆ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಪತಿ ಹಾಗೂ ಅತ್ತೆಯ ನಿರಂತರ ಮಾನಸಿಕ ಕಿರುಕುಳಕ್ಕೆ ಬೇಸತ್ತು ಯುವತಿಯೊಬ್ಬಳು ತವರು ಮನೆಯಲ್ಲೇ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿರುವಂಥ ಮನ ಕಲಕುವ ಘಟನೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದಲ್ಲಿ ನಡೆದೋಗಿಬಿಟ್ಟಿದೆ. ಕೇವಲ 24 ವರ್ಷದ ಐಶ್ವರ್ಯ ಅನ್ನುವಂತಾಕೆ ಪ್ರಾಣವನ್ನು ತ್ಯಾಗ ಮಾಡಿಕೊಂಡಂತಹ ಹೆಣ್ಣು ಮಗಳು. ಪಶುಸಂಗೋಪನೆ ಇಲಾಖೆಯ ವೈದ್ಯ ಪ್ರದೀಪ್ ಕುಮಾರ್ ಎಂಬಾತ ಐಶ್ವರ್ಯಳನ್ನ ಪ್ರೀತಿಸಿ ಮದುವೆ ಆಗಿಬಿಟ್ಟಿರ್ತಾನೆ. ಆದರೆ ಪ್ರೀತಿಯ ಜಾಲಕ್ಕೆ ಬಿದ್ದು ಬಂದ ಯುವತಿಗೆ ಮದುವೆಯಾದ ದಿನದಿಂದಲೇ ನರಕ ದರ್ಶನ ಶುರುವಾಗಿ ಬಿಡುತ್ತೆ. ಮದುವೆಯಾದಾಗಿನಿಂದ ಅತ್ತೆ ಐಶ್ವರ್ಯಗೆ ನಿರಂತರವಾಗಿ ಮಾನಸಿಕ ಕಿರುಕುಳವನ್ನು ನೀಡ್ತಾ ಇರ್ತಾಳೆ. ಅತ್ತೆ ಇಷ್ಟೆಲ್ಲ ಟಾರ್ಚರ್ ಕೊಡ್ತಾ ಇದ್ರು ಕೂಡ ಪತಿ ಪ್ರದೀಪ್ ಕುಮಾರ್ ಮಾತ್ರ ಹೆಂಡತಿಯ ಬೆಂಬಲಕ್ಕೆ ನಿಂತ್ಕೊಂಡಿರೋದಿಲ್ಲ, ಮೂಕ ಪ್ರೇಕ್ಷಕನಾಗಿ ಇರ್ತಾ ಇದ್ದ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದರಿಂದ ಬೇಸತ್ತಂತ ಹೆಣ್ಣು ಮಗಳು ತನ್ನ ತವರು ಮನೆಗೆ ಹೋಗಿ ಬಿಡ್ತಾಳೆ. ಇವರ ಕಿರುಕುಳ ತಾಳಲಾರದೆ ನೊಂದ ಐಶ್ವರ್ಯ ಕಂಪ್ಲಿಯಲ್ಲಿದ್ದ ತನ್ನ ತವರು ಮನೆಯನ್ನು ಸೇರಿಕೊಂಡಿರ್ತಾಳೆ. ಆದರೆ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಂಡಿದ್ದಂಥ ಆಕೆ ಪ್ರಾಣ ತ್ಯಾಗ ಇದಕ್ಕೆ ಕೊನೆ ನಿರ್ಧಾರ ಎನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾಳೆ. ಕೊನೆಗೆ ತನ್ನ ಪ್ರಾಣವನ್ನು ಕೂಡ ತ್ಯಾಗ ಮಾಡಿ ಬಿಡ್ತಾಳೆ. ಅಂತಂದ್ರೆ ನೇಣಿಗೆ ಶರಣಾಗಿ ಬಿಡ್ತಾಳೆ. ಡೆತ್ ನೋಟ್ ಪತ್ತೆ ಆಗುತ್ತೆ. ಸಾವು ಸನಿಹದಲ್ಲಿದ್ದರೂ ಕೂಡ ಧೈರ್ಯ ಮಾಡಿ ತನ್ನ ಸಾವಿಗೆ ಪತಿ ಮತ್ತು ಅತ್ತೆಯ ಕಾರಣ ಎಂದು ಡೆತ್ ನೋಟನ್ನು ಬರೆದಿಟ್ಟು ಐಶ್ವರ್ಯ ಪ್ರಾಣವನ್ನು ಬಿಟ್ಟಿದ್ದಾಳೆ. ಈ ಒಂದು ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಕಂಪ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಐಶ್ವರ್ಯ ಬರೆದಿಟ್ಟಿರುವಂತಹ ಡೆತ್ ನೋಟ್ ಆಧರಿಸಿ ಕಂಪ್ಲಿ ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಬಿಟ್ಟಿದ್ದಾರೆ. ಆರೋಪಿ ಪತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹಾಗೂ ಆತನ ತಾಯಿಯನ್ನ ಬಂಧಿಸಿ ತನಿಖೆಯನ್ನು ಕೈಗೊಂಡಿದ್ದಾರೆ. ಪ್ರೀತಿಸಿ ಮದುವೆಯಾದ ಪತಿಯೇ ರಕ್ಷಕನಾಗಬೇಕಿದ್ದ ಜಾಗದಲ್ಲಿ ಭಕ್ಷಕನಾದ ಘಟನೆ ಕಂಪ್ಲಿ ಪಟ್ಟಣದಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಇದೊಂದು ದಾರಿ ಮಾಡಿ ಕೊಟ್ಟು ಬಿಟ್ಟಿದೆ. ಕೇವಲ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಅಂತಲ್ಲ, ಇಡೀ ರಾಜ್ಯದಾದ್ಯಂತ ಇದು ಸದ್ದು ಮಾಡ್ತಾ ಇದೆ. ರಾಜ್ಯವೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.